ಭೈರತಿ ರಣಗಲ್ ಸೂಪರ್ ಡೂಪರ್ ಹಿಟ್ ಆಗಿದ್ದಾಯ್ತು. ಬಘೇರನ ಆರ್ಭಟಕ್ಕೆ ಕಾಲಿವುಡ್ ಟಾಲಿವುಡ್ ಫುಲ್ ಸೈಲೆಂಟ್ ಆಗಿದ್ದು ಆಯ್ತು. ಇನ್ನು ಮಾರ್ಟಿನ್ ಕೂಡ ತನ್ನ ಮ್ಯಾಜಿಕ್ ತೋರಿಸಿ ಎಲ್ಲರ ಬಾಯಿ ಮುಚ್ಚಿದ್ದು ಆಯ್ತು. ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟು ಸ್ಯಾಂಡಲ್ವುಡ್ ತನ್ನ ಅಸಲಿ ತಾಕತ್ತೇನು ಅನ್ನೋದನ್ನ ಎಲ್ರಿಗೂ ತೋರಿಸಿದೆ. ಈಗ ಇದೇ ಲಿಸ್ಟ್ಗೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಕೂಡ ಸೇರ್ಬೇಕು ಅನ್ನೋದು ಅಭಿಮಾನಿಗಳ ಕನಸು. ಆದ್ರೆ ಈ ಸಿನಿಮಾ ರಿಲೀಸ್ ಯಾವಾಗ ಅನ್ನೋದೇ ಎಲ್ರಿಗೂ ಕಾಡ್ತಿರೋ ಯಕ್ಷ ಪ್ರಶ್ನೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಶೂಟಿಂಗ್ ಇನ್ನೂ ನಡೀತಾ ಇದೆ. ಸದ್ಯಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡೋ ಚಾನ್ಸೇ ಇಲ್ಲ. ಇನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ಕೂಡ ನಡೀತಾ ಇದೆ. ಆದ್ರೂ ಆಗಲೇ ಈ ಸಿನಿಮಾ ಯಾವಾಗ ರಿಲೀಸ್ ಅಂತ ಅನೌನ್ಸ್ ಕೂಡ ಮಾಡಿದ್ದಾಗಿದೆ. ಆದ್ರೆ ಕಿಚ್ಚ ಅಭಿನಯದ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಯಾರೊಬ್ರು ತುಟಿಕ್ ಪಿಟಿಕ್ ಅಂತಿಲ್ಲ. ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಶೂಟಿಂಗ್ ಏನೋ ಸಂಪೂರ್ಣವಾಗಿ ಮುಗಿದಿದೆ. ಆದ್ರೆ ರಿಲೀಸ್ ಡೇಟ್ ಮಾತ್ರ ಇನ್ನೂ ಸಸ್ಪೆನ್ಸ್ ಆಗೇ ಇಡ್ಲಾಗಿದೆ. ಸುದೀಪ್ ಅಭಿಮಾನಿಗಳು ಕಾದು ಕಾದು ಬೇಸತ್ತು ಹೋಗಿ ಚಿತ್ರದ ಬಿಡುಗಡೆ ದಿನಾಂಕವನ್ನ ಕೇಳೋದನ್ನೇ ನಿಲ್ಸಿದ್ದಾರೆ. ಖುದ್ದು ಕಿಚ್ಚ ಕೂಡ ಮ್ಯಾಕ್ಸ್ ನಲ್ಲಿ ತಾವು ನಟಿಸಿದ್ದು ಮರೆತಿರೋ ಹಾಗಿದೆ. ಈ ಬಗ್ಗೆ ಬಿಗ್ ಬಾಸ್ ವೇದಿಕೆ ಮೇಲೆ ಪ್ರಶ್ನೆ ಮಾಡಿದಾಗ ಕಿಚ್ಚ ಸುದೀಪ್ ನಕ್ಕು, ಆ ಪುಣ್ಯಾತ್ಮರು ಯಾವಾಗ ದೊಡ್ಡ ಮನಸ್ಸು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಕನ್ನಡಾಭಿಮಾನಿಗಳಿಗೆ ನಿರಾಸೆ ಮೂಡಿಸಿ ಕೈ ತೊಳೆದುಕೊಂಡಿದ್ದಾರೆ. ಹೀಗಿರುವಾಗ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕದ ಹಾಗೆ ಮ್ಯಾಕ್ಸ್ ಚಿತ್ರದ ಕುರಿತು ಚಿತ್ರದ ನಿರ್ಮಾಪಕರಾದ ಶ್ರೀಯುತ ಕಲೈಪುಲಿ ಎಸ್ ತನು ಈಗ ಬಾಯ್ಬಿಟ್ಟಿದ್ದಾರೆ. ಇದೇ ನವೆಂಬರ್ 27ಕ್ಕೆ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಹಜವಾಗಿ ಈ ಸುದ್ದಿಯನ್ನ ಕೇಳಿ ಕಿಚ್ಚನ ಅಭಿಮಾನಿಗಳಷ್ಟೇ ಅಲ್ಲ, ಸುದೀಪ್ ಅವರು ಕೂಡ ಥ್ರಿಲ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಕ್ಸ್ ಚಿತ್ರದ ಕುರಿತು ಮ್ಯಾಕ್ಸಿಮಮ್ ಟ್ವೀಟ್ ಮಾಡಿ ಚಿತ್ರದ ಬಗ್ಗೆ ಟ್ರೆಂಡ್ ಹುಟ್ಟ ಹಾಕಿದ್ದಾರೆ. ಮ್ಯಾಕ್ಸ್ ಮಾಸ್ ಅಂಡ್ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ. ವಿಕ್ರಾಂತ್ ರೋಣ ನಂತರ ಬರ್ತಿರೋ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಈಗಾಗಲೇ ಬಿಡುಗಡೆ ಆಗಿರೋ ಟೀಸರ್ ನಲ್ಲಿ ನಟ ಕಿಚ್ಚ ಸುದೀಪ್ ಅವರ ಅಬ್ಬರ ನೋಡ್ತಿದ್ರೆ 2011ರ ಸೂಪರ್ ಹಿಟ್ ಕೆಂಪೇಗೌಡ ಮತ್ತೆ ನೆನಪಾಗ್ಬಿಡ್ತಾರೆ. ಈ ಚಿತ್ರವನ್ನ ತಮಿಳು ಚಿತ್ರ ನಿರ್ದೇಶಕ ವಿಜಯ್ ಕಾರ್ತಿಕೇಯ ನಿರ್ದೇಶಿಸಿದ್ದು ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮ್ಯಾಕ್ಸ್ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂದ್ರೆ 50 ಕೋಟಿ ರೂಪಾಯಿಯ ಈ ಚಿತ್ರವನ್ನ ಕಲೈಪುಲಿ ಎಸ್ ತನು ಅವರ ವಿ ಕ್ರಿಯೇಷನ್ ಜೊತೆಗೆ ಕಿಚ್ಚ ಸುದೀಪ್ ಕ್ರಿಯೇಷನ್ಸ್ ಬ್ಯಾನರ್ಸ್ ಸೇರಿ ನಿರ್ಮಾಣ ಮಾಡಿದೆ. ಆದ್ರೂ ಚಿತ್ರ ಬಿಡುಗಡೆ ಕುರಿತು ಯಾವುದೇ ಅಪ್ಡೇಟ್ ಇಲ್ಲದೆ ಇರೋದಕ್ಕೆ ಅಭಿಮಾನಿಗಳಿಗೆ ಬೇಸರವಾಗಿದೆ. ಈ ಹಿಂದೆ ಚಿತ್ರತಂಡ ಗ್ರಾಫಿಕ್ಸ್ ಹಾಗೂ ವಿಎಫ್ಎಕ್ಸ್ ಕಾರಣದಿಂದ ಚಿತ್ರ ಬಿಡುಗಡೆಗೆ ಸಮಯ ತೆಗೆದುಕೊಳ್ತಿದೆ ಅನ್ನೋ ಕಾರಣ ಕೊಟ್ಟಿತ್ತು. ಆದ್ರೂ ಚಿತ್ರ ರಿಲೀಸ್ ಆಗೋ ದಿನದ ಬಗ್ಗೆ ಸ್ಪಷ್ಟತೆ ಕೊಟ್ಟಿರಲಿಲ್ಲ. ಆದ್ರೆ ಈಗ ಚಿತ್ರದ ನಿರ್ಮಾಪಕ ಶ್ರೀಯುತ ಕಲೈಪುಲಿ ಎಸ್ ತನು ಹೊಸ ಅಪ್ಡೇಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಒಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಮ್ಯಾಕ್ಸ್ ಕುರಿತು ಗುಡ್ ನ್ಯೂಸ್ ಸಿಗ್ತಿದೆ ಅಂತ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಮಾಧಾನ ಆಗಿದ್ದಾರೆ. ಈಗ ಏನಿದ್ರು ಮ್ಯಾಕ್ಸ್ ಇದೇ ವರ್ಷ ಅಬ್ಬರಿಸ್ತಾನಾ ಇಲ್ಲ ಮುಂದಿನ ವರ್ಷ ಸ್ಕ್ರೀನ್ ಮೇಲೆ ಮಿಂಚ್ತಾನಾ ಅನ್ನೋ ಪ್ರಶ್ನೆಗೆ ಕ್ಲಿಯರ್ ಕಟ್ ಉತ್ತರ ಸಿಗೋದಂತೂ ಪಕ್ಕಾ ಅಂತಿದ್ದಾರೆ ಅಭಿಮಾನಿಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.